ಸಂದೇಶದ ದಿನ. ಎಕ್ಸಿಟ್ ಪೋಲ್ಗಳ ಭವಿಷ್ಯ ಸುಳ್ಳು, ಅದು ಮೋದಿ ಅವರ ಪೋಲ್, ಮೋದಿ ಅವರ ಸಮೀಕ್ಷೆ ಅಂತ INDA ಒಕ್ಕೂಟ ತೆಗಳ್ತಾ ಇದ್ರೆ ಅದನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಮಗದೊಂದು ಕಡೆ ಲೋಕಸಭಾದಲ್ಲಿ ಸೋತ್ಬಿಟ್ರು ಅಂತ ಅಂದ್ಕೊಳ್ಳೋಣ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗ್ಬಿಡುತ್ತೆ. ಮುಂದಕ್ಕೆ ಕಾಂಗ್ರೆಸ್ ಕತೆ ಏನು? ಸತತ ಸೋಲಿನ ಬಳಿಕ ಕಾಂಗ್ರೆಸ್ನ ಭವಿಷ್ಯ ಚಿಂತಾಜನಕ. ಗ್ಲೂಕೋಸ್ ಹಾಕಿಸ್ಕೊಳ್ಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತಾ ಕಾಂಗ್ರೆಸ್ಗೆ? ಸೋಲಿನ ಬಳಿಕವೂ ಅಥವಾ ಫಿನಿಕ್ಸ್ನಂತ ಎದ್ದು ನಿಲ್ತಾರ ರಾಹುಲ್? ಸಕ್ರಿಯ ರಾಜಕೀಯದಿಂದ ಕೆಲ ವರ್ಷಗಳ ಹಿಂದೆ ಸರಿತಾರಾ? ಏನಾಗುತ್ತೆ ಇಷ್ಟರಲ್ಲಿ? ಜೋಡೋ ನ್ಯಾಯ ಯಾತ್ರೆಗಳ ಮೂಲಕ ಮುನ್ನೆಲೆಯಲ್ಲಿ ನಿಂತು ಬಿಜೆಪಿ ವಿರುದ್ಧ ಚುನಾವಣೆಯನ್ನ ಎದುರಿಸಿದ್ರು ರಾಗ ಅಥವಾ ರಾಹುಲ್ ಗಾಂಧಿ. ಕಾಂಗ್ರೆಸ್ ಸೋಲಿನ ಭೀತಿ, ಕೈ ನಾಯಕರ ಭವಿಷ್ಯದ ಚಿಂತೆ ಎರಡೂ ಕೂಡ ಕಾಡ್ತಾ ಇದೆ. ಇವತ್ತಿನ ರಿಸಲ್ಟ್ ಮೇಲೆ ಬಂದು ನಿಂತಿದೆ. ಕಾಂಗ್ರೆಸ್ ವಿರುದ್ಧ ಫಲಿತಾಂಶ ಬಂದ್ಬಿಟ್ರೆ ರಾಹುಲ್ ಗಾಂಧಿ ಮುಂದಿನ ನಡೆ ಏನಾಗಿರುತ್ತೆ? ಇಲ್ಲಿ ತನಕ ಯಾತ್ರೆಗಳನ್ನು ನಡೆಸಿದ್ರು, ಭಾರತ್ ಜೋಡೋ ನಡೆಸಿದ್ರು. ಭಾರತ್ ಜೋಡೋ ಕೈ ಹಿಡಿಲಿಲ್ವಾ? ಭಾರತ್ ತೋಡೋ ಆಯ್ತಾ? ಈಗ ಅದಕ್ಕೆ ಬಿಜೆಪಿ ಅವರು ಟರ್ನ್ ಕೊಡ್ತಿದ್ರು. ಅದು ಭಾರತ್ ಜೋಡೋ ಅಲ್ಲ, ಭಾರತ್ ತೋಡೋ ಯಾತ್ರೆ. ಅದು ಈ ನ್ಯಾಯ ಯಾತ್ರೆಗಳನ್ನ ಮಾಡಿದ್ರು. ಇಡೀ ದೇಶವನ್ನ ಕಾಲ್ನಡಿಗೆ ಮುಖಾಂತರ ಸುತ್ತುವರ್ಕೊ ಬಂದ್ರು. ಯಾವುದು ಕೂಡ ಫಲವನ್ನ ಕೊಡ್ಲಿಲ್ವಾ? ಒಂದು ವೇಳೆ ಸೋತ್ರೆ ಮುಂದಕ್ಕೆ ಕಾಂಗ್ರೆಸ್ನ ಭವಿಷ್ಯ ಏನು? ಮತ್ತೆಂದೂ ಹೇಳಲಾರದಂತಹ ಪೆಟ್ಟನ್ನ ಅಥವಾ ಬೆನ್ನು ಮೂಳೆಯನ್ನ ಮುರಿದುಕೊಂಡಂತಹ ಪರಿಸ್ಥಿತಿಗೆ ಕಾಂಗ್ರೆಸ್ ಬಂದು ನಿಂತ್ಕೊಳ್ಳುತ್ತಾ? ಅಥವಾ ಎಲೆಕ್ಷನ್ ಅಂದಮೇಲೆ, ಆಟ ಅಂದಮೇಲೆ ಗೆಲುವು ಸೋಲು ಅನ್ನುವಂಥದ್ದು ಇದ್ದಿದ್ದೇ ಅಂತ ಅಂದ್ಕೊಂಡು ಫಿನಿಕ್ಸ್ ತರ ಎದ್ದು ನಿಲ್ತಾರ? ನೋಡ್ತಾ ಹೋಗೋಣ. ಲೋಕಸಭಾದಲ್ಲಿ ಕಾಂಗ್ರೆಸ್ ಸೋತ್ರೆ ಮತ್ತೆ ತಳಮಟ್ಟದಿಂದ ಪಕ್ಷ ಕಟ್ಟುವ ಅನಿವಾರ್ಯತೆ ಬರುತ್ತೆ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿ ಅನಿವಾರ್ಯ ಆಗಿರೋ ಹಿನ್ನೆಲೆಯಲ್ಲಿ ಅವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಮಾಡುವಂಥದ್ದು ಮುಖ್ಯವಾಗುತ್ತೆ. ಓಕೆ, ಕಾಂಗ್ರೆಸ್ ಹೋದ್ರೆ ಮುಂದೆ ಏನು ಅಂತ ನೋಡ್ತಾ ಇದ್ದೀವಿ. ಕಾಂಗ್ರೆಸ್ಗೆ ರಾಹುಲ್ ಅನಿವಾರ್ಯ ಆಗಿರುವ ಹಿನ್ನೆಲೆ ಅವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಜೊತೆಗೆ 2019ರಲ್ಲಿ ಸೋಲಿನ ಬಳಿಕ AICC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಆಮೇಲೆ ಇನ್ನೊಂದು, ನಮ್ಮ ರಾಜ್ಯ 28 ಕ್ಷೇತ್ರ ಅಂತ ಏನು ತಗೊಳ್ತಾ ಇದೀವಿ, ಇದರಲ್ಲಿ 20 ಗೆದ್ದೇ ಗೆಲ್ತೀವಿ ಅಂತ ಹೇಳಿದ್ರಲ್ಲ ಕಾಂಗ್ರೆಸ್ನವರು, ಅವ್ರು ಗೆಲ್ಲಲೇಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ನವ್ರಿಗಿದೆ. ಯಾಕಂದ್ರೆ AICC ಅಧ್ಯಕ್ಷರು ಯಾರು? ನಮ್ಮ ರಾಜ್ಯದ ಮೂಲದವರೇ, ಖರ್ಗೆ ಅವರು. ಹಿಂಗಿರುವಾಗ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಇದೆ. ಲೋಕಸಮರದಲ್ಲಿ ಕಾಂಗ್ರೆಸ್ ಸೋತು ಬಿಟ್ರೆ ಮುಂದೆ ಏನೋ ಅನ್ನೋ ಪ್ರಶ್ನೆಗೆ 1-2 ವರ್ಷ ರಾಜಕೀಯದಿಂದ ದೂರ ಸರಿದು ಆಮೇಲೆ ಮತ್ತೆ ಫಿನಿಕ್ಸ್ ನಂತರ ಎದ್ದಳ್ತಾರ. ಬಳಿಕ ಭಾರತ್ ಜೋಡೋ ನ್ಯಾಯಯಾತ್ರೆ ಮೂಲಕ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಮೂಡಿಸಿದ್ರು ಯುವರಾಜ, ಅದನ್ನೇ ಮತ್ತೆ ಮುಂದುವರಿಸ್ತಾರ? ಮುಂದಕ್ಕೇನು ಹಾಗಾದ್ರೆ? ಈ ಬಾರಿಯ ಫಲಿತಾಂಶದ ಬಳಿಕ ಮತ್ತೆ 5 ವರ್ಷ ಸಂಘಟನೆಗೆ ಒತ್ತು ಕೊಡಬೇಕಾಗತ್ತೆ. ಇಲ್ಲಾಂದ್ರೆ ಕಾಂಗ್ರೆಸ್ನಂತಹ ಒಂದು ಇತಿಹಾಸ ಇರುವಂತಹ ಪಕ್ಷ ಮೂಲೆ ಗುಂಪಾಗ್ಬಿಡುತ್ತೆ. ಎಲ್ಲ ಕಡೆ ಕೇಸರಿ ಸಾಮ್ರಾಜ್ಯ ಹರಡಿದಂತಾಗುತ್ತೆ. ಇವರು ಸೈಲೆಂಟ್ ಆಗಿಬಿಟ್ರೆ ಅದಕ್ಕೆ ಅನುವು ಮಾಡಿಕೊಡಲ್ವ? ಹಾಗಾದ್ರೆ ಹಿರಿಯ ನಾಯಕರ ಮಾರ್ಗದರ್ಶನದ ಜೊತೆಗೆ ಭವಿಷ್ಯದ ರಾಜಕೀಯಕ್ಕೆ ಒತ್ತು ನೀಡುವಂತಹ ಯುವ ನಾಯಕತ್ವಕ್ಕೆ ಆದ್ಯತೆಯನ್ನ ರಾಹುಲ್ ಗಾಂಧಿ ಕೊಡ್ತಾರ? ಪ್ರಾದೇಶಿಕ ಪಕ್ಷಗಳ ನೆರವನ್ನ ಬಿಟ್ಟು ಏಕಾಂಗಿಯಾಗಿ ಹೋರಾಟ ರೂಪಿಸಬೇಕಾದ ಅನಿವಾರ್ಯತೆ ಬರ್ಬೋದು. ಎಲ್ಲ ಒಕ್ಕೂಟಗಳನ್ನು ಮಾಡ್ಕೊಂಡಿದ್ರೆ ಇದು ಹೆಂಗಾಗ್ಬಿಡ್ತು ಅಂದ್ರೆ ಒಂದು ತಕಡಿಯಲ್ಲಿ ಕಪ್ಪೆಗಳನ್ನು ಹಾಕ್ದಂಗಾಯ್ತು. ಒಬ್ಬೊಬ್ರು ಒಂದೊಂದ್ ಕಡೆ ಜಿಗಿತಾ ಹೋದ್ರು. ಅದೇ ಎಲ್ಲ ಕಾಂಗ್ರೆಸ್ಸಿಗೆ ಹೊಡ್ತಾ ಬಿತ್ತ. ಸಕ್ರಿಯವಾಗಿ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ತಾರ ಮತ್ತೆ, ಅಥವಾ ಬೆನ್ನು ತೋರಿಸ್ತಾರ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಸಾಕಪ್ಪ ತಾಗಿ ಏನ್ ಮಾಡಿದ್ರು ಇಷ್ಟೇ ರಿಸಲ್ಟ್ ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾರಾ? ಏನ್ ಮಾಡ್ತಾರೆ ಅಂದ್ರೆ, ಇದು ವ್ಯತಿರಿಕ್ತವಾಗಿ ರಿಸಲ್ಟ್ ಬಂದ್ರೆ, ಎಕ್ಸಿಟ್ ಪೋಲ್ಗಳ ಭವಿಷ್ಯ ನಿಜ ಆದ್ರೆ ಕಾಂಗ್ರೆಸ್ಗೆ ಇರುವಂತಹ ಅವಕಾಶ ಏನು ಅಂತ ನೋಡ್ತಾ ಇದೀವಿ.